ಭಾಗವತ ಸಾರೋದ್ಧಾರದ 116ನೇ ಶ್ಲೋಕ. ಅಶ್ನಾತ್ಯನಂತ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯನ್ಮುಖ ಇಜ್ಜನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮ ಹಂಸವರ್ಯಗುಃ. ಪಾರಮಹಂಸವರ್ಯಗುಃ. ಅಶ್ನಾತಿ ಅನಂತಃ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯತ್ ಮುಖ ಇಜ್ಜನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರ್ಯಗುಃ. ಇಲ್ಲಿ ಆ ಪೃಥುಚಕ್ರವರ್ತಿಯ ಉಪದೇಶವನ್ನೇ ಮತ್ತೆ ಹಾಗೆ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಏನು ಸಂದರ್ಭ, ಮಹಾತ್ಮರ ಪ್ರಶಂಸೆಯನ್ನ ಮಾಡ್ತಕ್ಕಂಥ ಪ್ರಕರಣ, ಮಹಾತ್ಮರ ಒಂದು ಮಹತ್ವ, ಜ್ಞಾನಿ ಜನಗಳ ಒಂದು ಮಹತ್ವ ಎಂಥದ್ದು ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭ ಇದು. ಹಾಗಾಗಿ ಇಲ್ಲಿ ಪೃಥುಚಕ್ರವರ್ತಿ ಹೇಳ್ತಾ ಇದ್ದಾನೆ, ಭಗವಂತ ನಾವು ದೇವರಿಗೆ ಏನನ್ನಾದರೂ ಅರ್ಪಣೆ ಮಾಡಬೇಕಾದ್ರೆ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಯಾರು ಆಸ್ತಿಕರು ಅಂತಿದ್ದಾರೋ, ದೇವರನ್ನು ನಂಬುವವರು ಅಂತಿದ್ದಾರೋ, ಅವರು ಆ ಭಗವಂತನಿಗೆ ಏನನ್ನಾದ್ರೂ ಅರ್ಪಣೆ ಮಾಡಬೇಕು, ಕೃತಜ್ಞತಾ ಸಮರ್ಪಣಾ ದೃಷ್ಟಿಯಿಂದ ದೇವರಿಗೆ ಏನನ್ನಾದ್ರೂ ನಾವು ಸಲ್ಲಿಸಬೇಕು ಅಂತ ಅನ್ಕೊಂತಾರೆ. ದೇವರಿಗೆ ಏನ್ ಸಲ್ಲಿಸ್ಲಿಕ್ಕಾಗತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಹಾಗಾಗಿ ದೇವರಿಗೆ ನಾವು ಏನನ್ನಾದ್ರೂ ಕೊಡೋದಾದ್ರೆ ಅದಕ್ಕೆ ಮಾಧ್ಯಮ ಯಾವುದು, ಹೇಗೆ ನಾವು ದೇವರಿಗೆ ಏನನ್ನಾದ್ರೂ ಅರ್ಪಣೆ ಮಾಡಬಹುದು? ಈಗ ಅಗ್ನಿಯಲ್ಲಿ ಆಹುತಿ ಕೊಟ್ಟು ದೇವರಿಗೆ ಅರ್ಪಣೆ ಮಾಡಬಹುದು, ನೀರಿನಲ್ಲಿ ನೀರಿನಲ್ಲಿ ಸೇವೆ ಮಾಡುವ ಮೂಲಕವಾಗಿ, ಅಥವಾ ನಮ್ಮ ಜಪತಪಾದಿಗಳ ಮೂಲಕವಾಗಿ, ಅನುಷ್ಠಾನಗಳ ಮೂಲಕವಾಗಿ, ಪಾರಾಯಣದ ಮೂಲಕವಾಗಿ, ದಾನ ಧರ್ಮಾದಿಗಳ ಮೂಲಕವಾಗಿ, ಹೀಗೆ ಅನೇಕ ಮಾಧ್ಯಮಗಳ ಮೂಲಕವಾಗಿ ನಾವು ಭಗವಂತನಿಗೆ ನಮ್ಮ ಕೃತಜ್ಞತಾ ಸಮರ್ಪಣೆಯನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಮಾಡ್ತೇವೆ. ಅದರಲ್ಲಿ ಅತ್ಯಂತ ಉತ್ತಮವಾದ ಮಾರ್ಗ ಯಾವುದು ಅನ್ನೋದನ್ನ ಭಾಗವತ ಹೇಳ್ತಾ ಇದೆ. ನಾವು ನಿತ್ಯ ಪೂಜೆ ಮಾಡುವಾಗ ದೇವರಿಗೆ ಹಾಲು ಹಣ್ಣು ನೈವೇದ್ಯ ಮಾಡ್ತೇವೆ, ಅದನ್ನ ಕೇವಲ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನಂತೆ. ಅಹಂ ದೃಷ್ಟಿಯ ಸ್ವೀಕರೋಮ್ಯಹಂ ಅಂತ, ಕೇವಲ ದೃಷ್ಟಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಕ್ಕಂಥ ಮಾತು. ಪ್ರತಿನಿತ್ಯದ ನಾವು ಏನು ಪೂಜೆ ಇತ್ಯಾದಿಗಳನ್ನು ಮಾಡ್ತೇವೆ, ಅದನ್ನ ದೃಷ್ಟಿಯಿಂದ ಭಗವಂತ ಸಮರ್ಪಣೆ ಮಾಡ್ತಾನೆ. ಇನ್ನು ದೇವರಿಗೆ ತಲುಪಲಿಕ್ಕೆ ಎರಡು ವಿಶೇಷವಾದ ಮಾಧ್ಯಮ ಯಾವುದು ಅಂದ್ರೆ, ಸ್ವಯಂ ವಿಪ್ರಾಗ್ನಿ ಜಿಹ್ವಾಭ್ಯಾಂ ಅಷ್ಟಾಮಿ ಕಮಲಾಸನ ಅಂತ ಒಂದು ಸಂದರ್ಭದಲ್ಲಿ ಭಗವಂತ ಬ್ರಹ್ಮದೇವರಿಗೆ ಒಂದು ಮಾತು ಹೇಳ್ತಾರೆ. ಒಂದು ವಿಪ್ರ ಜಿಹ್ವೆ, ಇನ್ನೊಂದು ಅಗ್ನಿ ಜಿಹ್ವೆ. ವಿಪ್ರರು ಅಂದ್ರೆ ವೇದ ವೇದಾಂತವನ್ನ ಅಧ್ಯಯನ ಮಾಡಿರ್ತಕ್ಕಂತಹ ಭಗವತ್ಪರರಾದಂಥ ಜ್ಞಾನಿಗಳು ವಿಪ್ರರು. ಇನ್ನೊಂದು ಅಗ್ನಿ, ಅದರ ಮೂಲಕವಾಗಿ ಕೊಟ್ಟಂತ ಆಹುತಿಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಹಾಗಾಗಿ ಯಜ್ಞ ಎಂಬುದು ಬಹಳ ಶ್ರೇಷ್ಠವಾದದ್ದು. ಯಾಕೆ ದೇವರು ನೇರವಾಗಿ ಸ್ವೀಕಾರ ಮಾಡುವಂಥದ್ದು. ಸ್ವಯಂ ವಿಪ್ರಾಗ್ನಿ ಜಿಹ್ವಾಭ್ಯಾಂ ಅಷ್ಟಾಮಿ ಎಂಬುದಾಗಿ ಕಮಲಾಸನ ಬ್ರಹ್ಮದೇವರಿಗೆ ಹೇಳತಕ್ಕಂಥ ಮಾತು ಇದು ಒಂದು. ಇನ್ನೂ ಉತ್ತಮವಾದ ಮಾಧ್ಯಮ ಯಾವುದು ಅನ್ನೋದನ್ನು ಕೃಷ್ಣ ಇಲ್ಲಿ ಪೃಥುಚಕ್ರವರ್ತಿ ತನ್ನ ಪ್ರಜೆಗಳಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ವೇದವ್ಯಾಸ ದೇವರು ಪೃಥ್ವಿನ ಮೂಲಕವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಅನಂತಹ, ಅನಂತ ಅಂದ್ರೆ ನವಿದ್ಯತೆ ಅಂತಹ, ಕೊನೆಯಿಲ್ಲದಂತ ಪರಮಾತ್ಮ ತತ್ವಕೋವಿದೈಹಿ ಅಶ್ನಾತಿ. ತತ್ವಕೋವಿದರು ಅಂದ್ರೆ ಯಾರು? ಜ್ಞಾನಿಗಳು. ಅವರ ಮೂಲಕವಾಗಿ ಅಶ್ನಾತಿ, ಅಶ್ನಾತಿ ಅಂದ್ರೆ ಅಶಭೋಜನೆ, ತಿನ್ನುತ್ತಾನೆ. ನಾವು ಕೊಡುವಂತಹ ವಸ್ತುಗಳನ್ನ ದೇವರು ತೆಗೆದುಕೊಳ್ತಾನೆ. ತತ್ವಕೋವಿದರಿಂದಾಗಿ ಸ್ವೀಕಾರ ಮಾಡುತ್ತಾನೆ. ತತ್ವ ಅಂದ್ರೆ ಯಥಾರ್ಥ, ವಾಸ್ತವ, ದೇವರ ಬಗ್ಗೆ, ದೇವರಿಂದ ನಿರ್ಮಾಣವಾದಂತ ಪ್ರಪಂಚದ ಬಗ್ಗೆ ಯಾರು ವಾಸ್ತವವನ್ನ ತಿಳ್ಕೊಂಡಿದ್ದಾರೋ, ವಸ್ತುಸ್ಥಿತಿಯನ್ನ ತಿಳಿದಿದ್ದಾರೋ ಅವರು ತತ್ವಕೋವಿದರು. ದೇವರು, ಜಗತ್ತು, ಜಗತ್ತಿನಲ್ಲಿರ್ತಕ್ಕಂಥ ನಾವು, ದೇವರ ಪರಮ ಸಾಮರ್ಥ್ಯ, ನಮ್ಮ ಅಸಾಮರ್ಥ್ಯ, ಇದೆಲ್ಲದರ ಜ್ಞಾನ ಯಾರಿಗೆ ಇದಾರೋ ಅವರು ತತ್ವ ಕೋವಿದರು. ತತ್ವ ಅಂದ್ರೆ ಜ್ಞಾನ, ಯಥಾರ್ಥ ಜ್ಞಾನ, ವಾಸ್ತವ ಜ್ಞಾನ, ಅದನ್ನ ತಿಳಿದವರಿಗೆ ಏನ್ ಕರಿತೀವಿ? ಕೋವಿದರು ಅಂತ ಅರ್ಥ. ಅಂದ್ರೆ ಅವರಿಂದಾಗಿ ಸ್ವೀಕಾರ ಮಾಡುತ್ತಾನೆ. ಅವರಿಂದಾಗಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಜ್ಞಾನಿಗಳಿಗೆ ಅಂತ ಏನನ್ನಾದರೂ ಕೊಟ್ಟರೆ ಅವರ ಒಳಗಿರ್ತಕ್ಕಂಥ ಭಗವಂತ, ಯಾಕಂದ್ರೆ ದೇವರ ಎಲ್ಲ ಕಡೆ ಇದ್ದಾನಲ್ವಾ. ವಿದ್ಯಾವನಿಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿಚೇವ ಶ್ವಪಾಕೇಚ. ದೇವರೆಲ್ಲಿಲ್ಲ ಹೇಳಿ? ಎಲ್ಲಾ ಕಡೆ ಇದ್ದಾನೆ. ಹಾಗಾಗಿ ನಾವೊಂದು ಭಿಕ್ಷಕನಿಗೆ ಹಾಕ್ತಕ್ಕಂಥ ಒಂದು ಅನ್ನವೂ ಭಗವಂತನ ಆರಾಧನೆಯೇ, ಒಂದು ನಾಯಿಗೆ ಹಾಕ್ತಕ್ಕಂಥ ಊಟವೂ ಕೂಡ ಭಗವಂತನ ಆರಾಧನೆ, ಅನುಸಂಧಾನ ಇಟ್ಕೊಂಡು ಮಾಡಿದ್ರೆ. ಆದರೆ
ಎಲ್ಲವೂ ದೇವರ ಆರಾಧನೆ ಆಗಿದ್ದರೂ ಕೂಡ ಶ್ರೇಷ್ಠವಾದ ಆರಾಧನೆ, ದೇವರು ವಿಶೇಷವಾಗಿ ಎಲ್ಲಿ ಸನ್ನಿಹಿತನಾಗಿದ್ದಾನೆ ಅಂದ್ರೆ ಆ ಜ್ಞಾನಿ ಜನರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಜ್ಞಾನಿ ಜನರಲ್ಲಿ ಇದ್ದು ಅವರ ಮೂಲಕವಾಗಿ ಭಗವಂತ ಏನು ಮಾಡ್ತಾನೆ, ಅವರಿಗೆ ನಾವೇನನ್ನಾದರೂ ಕೊಟ್ರೆ ಅವರ ಮೂಲಕವಾಗಿ ಭಗವಂತ ಅದರ ಸಾರವನ್ನು ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ನಾವು ಕೊಡುವಂತಹ ದುಡ್ಡನ್ನೋ ಇನ್ನೊಂದು ಯಾವುದೋ ವಸ್ತುವನ್ನೋ ದೇವರು ಇಟ್ಕೊಂಡು ಏನ್ ಮಾಡ್ಬೇಕು, ಎಲ್ಲ ದೇವರದ್ದೇ ಅದು. ಅಂದ್ರೆ ಅದರಲ್ಲೊಂದು ಸಾರ ಇರುತ್ತಲ್ಲ, ಆ ಸಾರವನ್ನ ನಮ್ಮಿಂದ ಕೊಡಲ್ಪಡ್ತಕ್ಕಂತ ಒಂದು ಸಾರ, ಆ ಒಂದು ವಸ್ತುವನ್ನ ಭಗವಂತ ಏನ್ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ತತ್ವಕೋವಿದರಲ್ಲಿ ಅಂತಸ್ಥಿತನಾಗಿ ಇದ್ದು ಅವನಾಗಿ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಬೇರೆ ಕಡೆ ನಾವು ಅಗ್ನಿಯಲ್ಲಿ ಕೊಟ್ಟ ಆಹುತಿ ಸ್ವೀಕಾರ ಮಾಡೋದಿಲ್ಲ, ಅಥವಾ ಇನ್ಯಾವುದೋ ನಾವು ಮಾಡ್ತಕ್ಕಂಥ ದಾನ ಧರ್ಮ ಪೂಜೆ ವ್ರತಾನುಷ್ಠಾನಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ವಿಶೇಷವಾಗಿ ಸ್ವೀಕಾರ ಮಾಡುವಂತ ಒಂದು ಅಧಿಷ್ಠಾನ ಜ್ಞಾನಿ ಜನರಲ್ಲಿ ಇದ್ದು, ಯಾಕೆ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಅನೇಕ ಅಧಿಷ್ಠಾನಗಳಲ್ವಾ. ದೇವಾಲಯದ ಪ್ರತಿಮೆಗಳಿರಬಹುದು, ಒಂದು ಅಶ್ವತ್ಥ ವಟ ಮೊದಲಾಗಿರ್ತಕ್ಕಂಥ ವೃಕ್ಷಗಳಿರಬಹುದು. ಹೀಗೆ ಅನೇಕ ಮಾಧ್ಯಮದ ಒಂದು ಏನೋ ಮನೇಲಿ ಫಂಕ್ಷನ್ ಮಾಡಿದಾಗ ಅನೇಕ ಬಂಧು ಬಾಂಧವರನ್ನ ಕರೆದು ಅನ್ನದಾನ ಮಾಡ್ತೀವಿ, ಅದು ಒಂದು ದೇವತಾಧಿಷ್ಠಾನವೇ ಅಲ್ವಾ. ಹೀಗೆ ಎಲ್ಲಾ ಹತ್ತಾರು ನೂರಾರು ಸಾವಿರಾರು ಅಧಿಷ್ಠಾನಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತೀವಿ. ದೇವರು ಅಹಂ ಹಿ ಯಜ್ಞ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ, ಎಲ್ಲದರ ಮೂಲಕವಾಗಿಯೂ ಭಗವಂತ ಸ್ವೀಕಾರ ಮಾಡೋದು ಹೌದಾದ್ರೂ ಕೂಡ ಈ ಜ್ಞಾನಿ ಜನಗಳಿಗೆ ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡೋದು ಬಹಳ ವಿಶೇಷವಾಗಿರುವಂಥದ್ದು. ತತ್ವಕೋವಿದೈಹಿ ಅಶ್ನಾತಿ, ಇಲ್ಲಿ ಎರಡರ್ಥ. ಒಂದು, ಅವರಿಂದಾಗಿ ಸ್ವೀಕಾರ ಮಾಡ್ತಾನೆ, ಅಂದ್ರೆ ಅವರನ್ನ ಮಾಧ್ಯಮವನ್ನಾಗಿ ಬಳಸಿಕೊಂಡು ಅವರ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಒಂದರ್ಥ. ಇನ್ನೊಂದರ್ಥ ಅವರಿಂದ ಕೊಡಲ್ಪಟ್ಟದ್ದು. ಅದರ ಅರ್ಥ ಏನು? ಉದಾಹರಣೆಗೆ ನೋಡಿ, ಈಗ ನಾವೇನೋ ಒಂದು ಹೋಮವನ್ನ ಮಾಡಿಸ್ಬೇಕು ಅಂತ ಅನ್ಕೋಣ. ಒಂದು ಹೋಮ ಮಾಡಬೇಕು ಅಂತ ಆದ್ರೆ ಹೋಮ ಮಾಡ್ಲಿಕ್ಕೆ ನಿಮಗೆ ಬೇಕಾದಷ್ಟು ಜನ ಮಂದಿ ಪುರೋಹಿತರು ಸಿಗ್ತಾರೆ. ವೇದವನ್ನ ಓದಿರ್ತಕ್ಕಂಥ ಪೌರೋಹಿತ್ಯವನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅವ್ರು ಬೇಕಾದಷ್ಟು ಮಂದಿ ಸಿಗ್ತಾರೆ. ಅಥವಾ ನಾವೇ ಏನೋ ಒಂದಷ್ಟು ಮಂತ್ರಗಳನ್ನ ಕಲ್ತ್ಕೊಂಡು ಹೋಮವನ್ನ ಮಾಡಬಹುದಾದರೂ ಕೂಡ ಆಹುತಿ ಪ್ರದಾನ ಅನ್ನೋದೇನಿದೆ ಅದನ್ನ ತತ್ವಕೋವಿದರು ಅವರು ಕೊಟ್ರೆ ಭಗವಂತ ಅದನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ವಿಧಿಪೂರ್ವಕವಾಗಿ ಮಂತ್ರಪೂರ್ವಕವಾಗಿ ಅಗ್ನಿಯಲ್ಲಿ ಆಹುತಿ ಪ್ರದಾನವನ್ನ ಮಾಡಬೇಕು. ಹಾಗಾಗಿ ಸುಮ್ಮನೆ ಏನೋ ಒಂದು ಅಗ್ನಿಯಲ್ಲಿ ಆಹುತಿ ಹಾಕೋದಕ್ಕಿಂತಲೂ ಕೂಡ, ಅಥವಾ ಸುಮ್ಮನೆ ಯಾವುದೋ ಒಂದು ವ್ಯಕ್ತಿ ಬರೀ ಮಂತ್ರ ಗೊತ್ತಿದ್ದು ಅದರ ಏನು ಅಭಿಪ್ರಾಯಾದಿಗಳು ಗೊತ್ತಿಲ್ಲದೆ, ಮಂತ್ರದ ಅರ್ಥ ಗೊತ್ತಿಲ್ಲದೇನೆ ಸುಮ್ಮನೆ ಮಂತ್ರವನ್ನ ಕಲ್ತುಕೊಂಡು ಒಂದು ಟೇಪ್ ರೆಕಾರ್ಡ್ ರೀತಿಯಲ್ಲಿ ಸುಮ್ಮನೆ ಒಂದು ಭಾವನೆ ಇಲ್ಲದೇನೆ ಮಂತ್ರವನ್ನು ಹೇಳತಕ್ಕಂತ ಜನರು ಕೊಡತಕ್ಕಂತ ಆಹುತಿಗಳನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ. ಅದೇ ತತ್ವಕೋವಿದರು ಮಂತ್ರಾರ್ಥ ವಿಧಿವಿಧಾನಗಳೆಲ್ಲವನ್ನು ಕೂಡ ತಿಳ್ಕೊಂಡು ಅನುಸಂಧಾನವನ್ನು ಇಟ್ಟುಕೊಂಡು ಯಾರು ಆಹುತಿಗಳನ್ನು ಕೊಡ್ತಾರೋ ಅವರು ಕೊಟ್ಟಂತ ಆಹುತಿಗಳನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಮಾಡುವಂತದ್ದೇನು, ಏನೋ ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮ ಒಂದು ಪುರೋಹಿತರನ್ನ ಹುಡುಕಿ ಅವರ ಮೂಲಕವಾಗಿ ನಾವು ಯಜ್ಞವನ್ನ ಮಾಡಿಸ್ಬೇಕು. ಆಗದೇನಾಗತ್ತೆ, ಯಜ್ಞ ಪರಿಪೂರ್ಣವಾಗತ್ತೆ, ದೇವರದನ್ನ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಬೇರೆಯವರು ಯಾರೋ ಸಾಮಾನ್ಯ ವ್ಯಕ್ತಿಗಳು ಮಾಡಿದ ದೇವರ ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ವಿಶೇಷವಾಗಿ ದೇವರ ಪ್ರೀತಿಗೆ ಯಾವಾಗ ಕಾರಣವಾಗತ್ತೆ ಅಂತ ಹೇಳಿದ್ರೆ, ಯಾರು ತತ್ವಕೋವಿದರು ಅಂತ ಇರ್ತಾರೋ, ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟವರು ಅಂತ ಇರ್ತಾರೋ ಅಂತವರ ಮೂಲಕವಾಗಿ ಮಾಡಿಸ್ತಕ್ಕಂಥ ಯಜ್ಞ ಎಂಬುದು ಭಗವಂತನ ಪ್ರೀತಿಗೆ ವಿಶೇಷವಾಗಿ ಕಾರಣವಾಗಿರ್ತಕ್ಕಂಥದ್ದು. ಹೀಗೆ ಅನಂತಹ ತತ್ವಕೋವಿದೈಹಿ ದತ್ತಂ, ಅವರಿಂದ ಕೊಡಲ್ಪಟ್ಟದ್ದನ್ನ ವಿಶೇಷವಾಗಿ ಅಶ್ನಾತಿ. ಶ್ರದ್ಧಾಹುತಂ, ಶ್ರದ್ಧೆಯಿಂದ ಹುತ. ಶ್ರದ್ಧಾಹುತಂ ಅಂದ್ರೆ ಶ್ರದ್ಧೆಯಿಂದ ನಾವು ಅಲ್ಲಿ ಆಹುತಿಯನ್ನ ಏನು ಕೊಟ್ಟಿರ್ತೀವಿ ಅದನ್ನ ಭಗವಂತ ಅಶ್ನಾತಿ. ಯತ್ ಮುಖ ಇಜ್ಯ ನಾಮವಿಹಿ, ಏನು ಇಜ್ಯ ಅಂದ್ರೆ ಯಾಗ ಅಂತ ಅರ್ಥ. ಯಾಗ ಎಂಬ ಹೆಸರನ್ನಗಳ ಮೂಲಕವಾಗಿ ಭಗವಂತ ಸ್ವೀಕಾರವನ್ನ ಮಾಡ್ತಾನೆ. ಅನೇಕ ಯಾಗಗಳು ಅಲ್ವಾ, ಯಾಗದಲ್ಲಿ ಹತ್ತಾರು ರೀತಿಯಾಗಿರ್ತಕ್ಕಂಥ ಯಾಗಗಳಿದ್ದಾವೆ. ಆ ಎಲ್ಲಾ ಯಾಗಗಳ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ಅಗ್ನಿಯಲ್ಲಿ ಕೊಟ್ಟದ್ದನ್ನ ಸ್ವೀಕಾರ ಮಾಡೋದಿಲ್ವಾ? ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ತಥಾ ನ, ಅಂದ್ರೆ ತತ್ವಕೋವಿದರಲ್ಲಿ ಸ್ಥಿತನಾಗಿರುವಂತ ಭಗವಂತ ಅವರಲ್ಲಿ ಇದ್ದು ಎಷ್ಟು ವಿಶೇಷವಾಗಿ ನಾವು ಕೊಡುವಂತ ಆಹುತಿಯಾದಿಗಳನ್ನ ಭಗವಂತ ಅಥವಾ ದಾನಾದಿಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೋ, ಈ ಚೇತನ ಅಂದ್ರೆ ಪರಮಚೇತನವಾಗಿರ್ತಕ್ಕಂಥ ಜ್ಞಾನಿ ಜನರು ಅವರಲ್ಲಿ ಕೊಟ್ಟದ್ದನ್ನ ದೇವರು ಎಷ್ಟರ ಮಟ್ಟಿಗೆ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೋ ಅಷ್ಟರ ಮಟ್ಟಿಗೆ ಚೇತನಯ ಬಹಿಷ್ಕೃತೆ ಹುತಾಶನೆ. ಹುತಂ ಅಶ್ನಾತೀತಿ ಹುತಾಶನ ಅಂದ್ರೆ ಯಾರು? ಬೆಂಕಿ. ನಾವು ಆಹುತಿ ಕೊಟ್ಟದ್ದನ್ನೆಲ್ಲ ಸುಟ್ಟು ಬೂದಿ ಮಾಡ್ತಕ್ಕಂತಹ ಬೆಂಕಿ ಏನವನು? ಚೇತನಯ ಬಹಿಷ್ಕೃತನಾದವನು, ಅಂದ್ರೆ ಅಚೇತನ ಪದಾರ್ಥ ಅಂತ ಅರ್ಥ. ಇದೊಂದು ಅಚೇತನ. ಆದರೆ ಜ್ಞಾನಿಗಳಾಗಬೇಕಾದ್ರೆ ಚೇತನ, ಬರೀ ಚೇತನವಲ್ಲ, ಉತ್ಕೃಷ್ಟವಾದ ಚೇತನ, ಭಗವಂತನ ತತ್ವವನ್ನ ತಿಳಿದಂತ ಉತ್ಕೃಷ್ಟ ಚೇತನ.
ಅವರಲ್ಲಿ ಇದ್ದು ಎಷ್ಟು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೋ ನವೈ ತಥ ಅಂದ್ರೆ ಅಚೇತನದಲ್ಲಿ ಅಷ್ಟು ವಿಶೇಷವಾಗಿ ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಅಥವಾ ನಾವು ಕೊಡುವಂತ ವಸ್ತುಗಳನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಅಗ್ನಿಯಲ್ಲಿದ್ದೂ ದೇವರು ಸ್ವೀಕಾರ ಮಾಡೋದು ಸತ್ಯವಾದರೂ ಕೂಡ ಚೇತನದಲ್ಲಿ ಪರಮಚೇತನವಾಗಿರ್ತಕ್ಕಂಥ ಜ್ಞಾನಿ ಜನರಲ್ಲಿ ಕೊಟ್ಟದ್ದನ್ನು ಮತ್ತು ಅವರ ಮೂಲಕವಾಗಿ ಕೊಡಲು ಮಾಡದ್ದನ್ನು ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೋ ಆ ರೀತಿಯಲ್ಲಿ ಅಚೇತನ ಪದಾರ್ಥಗಳಲ್ಲಿ ಮಾಡುವಂತ ಆರಾಧನೆಗಳ ಮೂಲಕವಾಗಿ ದೇವರ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಹೀಗೆ ವ್ಯವಸ್ಥೆ ಅಂತ ಹೇಳಿದ್ರೆ ಭಗವಂತ ಪಾರಮಹಂಸ ವರಿಯಗುಹು. ಪರಮಹಂಸ ಅಂದ್ರೆ ಭಗವಂತ, ಅವನಿಗೆ ಸಂಬಂಧ ಪಟ್ಟವನು ಪಾರಮಹಂಸ. ಪಾರಮಹಂಸ ಭಗವಂತನಿಗೆ ಸಂಬಂಧಪಟ್ಟ ಒಂದು ನಿರಂತರ ಭಗವದ್ ವೃತ್ತಿಯಲ್ಲಿ ಭಾಗವತ ಧರ್ಮ ಪರಿಪಾಲನೆಯಲ್ಲಿ ಯಾರಿದ್ದಾರೋ ಅವರು ಪಾರಮಹಂಸರು. ಅವರಿಂದ ವರ್ಯಾಹ ಗಾವಹ. ಗಾವಹ ಅಂದ್ರೆ ಹೆಸರು. ಅಂದ್ರೆ ಈ ಪಾರಮಹಂಸರು ಭಗವದ್ ಭಕ್ತರು ಅಂತ ಏನಿದ್ದಾರೋ ಅವರು ನಿರಂತರವಾಗಿ ಭಗವಂತನ ನಾಮ ಸಂಕೀರ್ತನೆ, ಅರ್ಥಾನುಸಂಧಾನ ಪೂರ್ವಕವಾಗಿ ದೇವರ ಅನೇಕ ಮಹಿಮೆಗಳನ್ನ ವರ್ಣನೆ ಮಾಡುವಂಥದ್ದು, ಭಗವಂತನ ವಿಷ್ಣು ಸಹಸ್ರನಾಮಾದಿಗಳನ್ನ ಪಾರಾಯಣ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಅರ್ಥಾನುಸಂಧಾನ ಪೂರ್ವಕವಾಗಿ ಅನುಸಂಧಾನ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದು ಭಗವಂತನಿಗೆ ಅತ್ಯಂತ ಪ್ರೀತಿಯಾದದ್ದು. ಭಗವಂತ ಪಾರಮಹಂಸವರಿಯ ಗುಹು. ಪಾರಮಹಂಸರು ಅಂದ್ರೆ ಭಗವದ್ ಭಕ್ತರು, ಅವರಿಂದ ವರ್ಣೀಯವಾದ ಗಾವ ಅಂದ್ರೆ ನಾಮ ಉಳ್ಳವನು. ಅವರು ಮಾಡುವಂತ ಪ್ರಾರ್ಥನೆಯನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡುವವನು. ಅವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮೆಚ್ಚುವವನು. ಅವರ ಪ್ರಾರ್ಥನೆಯನ್ನ, ಜ್ಞಾನಿಗಳ ಪ್ರಾರ್ಥನೆಯನ್ನ, ಜ್ಞಾನಿಗಳ ನಾಮ ಸಂಕೀರ್ತನೆಯನ್ನ, ಜ್ಞಾನಿಗಳ ಜಪತಪಾದಿ ಅನುಷ್ಠಾನಗಳನ್ನ ಭಗವಂತ ವಿಶೇಷವಾಗಿ ಇಷ್ಟಪಡ್ತಾನೆ. ಅದರಿಂದಾಗಿ ಅವರ ಮೂಲಕವಾಗಿ ಕೊಟ್ಟದ್ದನ್ನ ಅಥವಾ ಅವರಿಗೆ ಕೊಟ್ಟದ್ದನ್ನ ಭಗವಂತ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅಂತಹ ಜ್ಞಾನಿಗಳ ಸೇವೆಯನ್ನ ಮಾಡಿ ಅನ್ನೋದನ್ನ ಪೃಥು ಚಕ್ರವರ್ತಿ ತನ್ನ ಪ್ರಜೆಗಳಿಗೆ ಹೇಳತಕ್ಕಂಥ ಒಂದು ಮಾತು. ಇದರ ಸುಮಾರು ವ್ಯಾಖ್ಯಾನ ಇದೆ. ಬೇಕಾದ್ರೆ ಇದರ ಅರ್ಥವನ್ನು ನೀವು ವ್ಯಾಖ್ಯಾನ ಆದ್ಮೇಲೆ ಬರಿಬಹುದು. ಅನ್ವಯ ಒಂದು ಹೇಳಿರ್ತೀನಿ, ಅಥವಾ ಈಗ ಬರೆದ್ರು ತೊಂದರೆ ಇಲ್ಲ. ಅನಂತಹ ಅಂತರಹಿತನಾದಂತ ಭಗವಂತನು, ಕೊನೆಯಿಲ್ಲದಂತ ಭಗವಂತನು ತತ್ವಕೋವಿದೈಹಿ ಜ್ಞಾನಿಗಳ ಮೂಲಕವಾಗಿ ಅಥವಾ ಜ್ಞಾನಿಗಳಿಂದ ಕೊಡಲ್ಪಟ್ಟದ್ದನ್ನು ಶ್ರದ್ಧಾಹುತಂ ಶ್ರದ್ಧೆಯಿಂದ ಹೋಮಿಸಲ್ಪಟ್ಟದ್ದನ್ನು ಯಾವ ಮುಖ ಇಜ್ಜನಾಮಭಿಹಿ ಅಥವಾ ಇಜ್ಯ ಮುಖನಾಮಭಿಹಿ ಯಾಗ ಎಂಬ ಮೊದಲಾದ ನಾಮಗಳಿಂದಾಗಿ ಹುತಂ ಕೊಡಲ್ಪಟ್ಟದ್ದನ್ನು ಅಶ್ನಾತಿ ಸ್ವೀಕಾರ ಮಾಡುತ್ತಾನೋ ತಥ ಆ ರೀತಿಯಾಗಿ ಚೇತನಯ ಬಹಿಷ್ಕೃತೆ ಹುತಾಶನೆ ಚೇತನವಲ್ಲದ ಅಂದರೆ ಅಚೇತನವಾದಂತಹ ಹುತಾಶನೆ ಅಗ್ನಿಯಲ್ಲಿ ಕೊಡಲ್ಪಟ್ಟದ್ದನ್ನು ನ ತಥ ಆ ರೀತಿಯಲ್ಲಿ ಅಂದ್ರೆ ಇವರಲ್ಲಿ ಎಷ್ಟು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೋ ಆ ರೀತಿಯಲ್ಲಿ ಸ್ವೀಕಾರ ಮಾಡೋದಿಲ್ಲ. ವೈ ಏಕೆಂದರೆ ಆ ಪರಮಾತ್ಮ ಪಾರಮಹಂಸ ವರಿಯಗುಹು ಅಂದ್ರೆ ಭಗವದ್ ಭಕ್ತರಿಗೆ ಅತ್ಯಂತ ಪ್ರಿಯನಾದವನು. ಭಗವತ್ ಭಕ್ತರ ನಾಮಾದಿಗಳನ್ನ, ಅವರು ಹೇಳತಕ್ಕಂಥ ನಾಮಾದಿಗಳನ್ನ ಭಗವಂತ ವಿಶೇಷವಾಗಿ ಇಷ್ಟಪಡುವವನು. ಆದ್ದರಿಂದ ಜ್ಞಾನಿಗಳು ಕೊಟ್ಟದ್ದನ್ನ, ಜ್ಞಾನಿಗಳಿಗೆ ಕೊಟ್ಟದ್ದನ್ನ ದೇವರು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ ಹೊರತು ಅಚೇತನ ಪದಾರ್ಥಗಳಲ್ಲಿ ಕೊಟ್ಟದ್ದನ್ನ ಅಷ್ಟು ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಜ್ಞಾನಿಗಳ ಸೇವೆ ಎಂಬುವಂಥದ್ದು ಬಹಳ ವಿಶೇಷವಾದದ್ದು. ಭಗವತ್ ತತ್ವಜ್ಞಾನಿಗಳು ಅಂತ ಯಾರಿದ್ದಾರೋ ಅವರ ಸೇವೆ ಎಂಬುದು ಬಹಳ ವಿಶೇಷವಾದದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂದಿನಿಂದಲೂ ಇಂದಿನವರೆಗೂ ನಾವು ವಾದಿರಾಜರು, ವ್ಯಾಸರಾಜರು, ರಾಯರು ಇಂತಹ ಅನೇಕ ಮಹಾತ್ಮರ ಜ್ಞಾನಿಗಳ ಸೇವೆಯನ್ನ ಇವತ್ತಿಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅವರಲ್ಲಿ ಸನ್ನಿಹಿತನಾಗಿದ್ದು ನಮ್ಮ ಸೇವೆಯನ್ನ ಸ್ವೀಕಾರ ಮಾಡುವಂಥದ್ದು ಜಾಸ್ತಿ. ಅದಕ್ಕೋಸ್ಕರ ನಮಗೊಂದು ಅರ್ಚನೆ ಮಾಡ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ, ದೇವರಿಗೆ ಏನನ್ನಾರು ಸಮರ್ಪಣೆ ಮಾಡ್ಲಿಕ್ಕೆ ಬಂದೇ ಇಲ್ಲ ಅಂತಾಗಿದ್ರೆ ನಾವು ಅಧಿಷ್ಠಾನಗಳ ಮೂಲಕವಾಗಿ ದೇವತಾರಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾವು ಸ್ವೀಕಾರ ಮಾಡ್ತೇವೆ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಅಶ್ನಾತ್ಯನಂತ ಖಲು ತತ್ವಗೋವಿದೈಃ ಶ್ರದ್ಧಾಹುತಂ ಯನ್ಮುಖ ವಿದ್ಯನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರ್ಯಗುಃ. ಶ್ರೀಕೃಷ್ಣಾರ್ಪಣಮಸ್ತು.